ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ನಾನು ಸ್ವಾಗತ ಬಯಸ್ತೇನೆ. 2 ದಿನಗಳಿಂದ ನಮ್ಮ ದೇಶದಲ್ಲಿ ವಿದೇಶಗಳಲ್ಲಿ ಒಂದು ನ್ಯೂಸ್ ಬರ್ತಿದೆ. ಯಾವ ನ್ಯೂಸ್ ಅಂತಂದರೆ, ಮಹಾರಾಷ್ಟ್ರದ ಪುಣೆಯ ಲೋನಾವಾಲಾದ ಪಕ್ಕದಲ್ಲಿರುವಂಥ ಲೋಹಗಢ್ ಕೋಟೆಯ ಬಗ್ಗೆ. ಹುಡುಗ ಹುಡುಗಿ, ಇನ್ನೊಬ್ಬ ಹುಡುಗ ಅಲ್ಲಿ ಹೋಗಿ ಹುಡುಗನ ತಳ್ಳಿದ್ಲು. ಈ ಥರ ಎಲ್ಲ ನ್ಯೂಸ್ ಬರ್ತಿದೆ. ಆ ನ್ಯೂಸ್ ಬಗ್ಗೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇವೆಲ್ಲ ಕ್ರಿಮಿನಲ್. ನಾವು ಯೂಟ್ಯೂಬ್ ಮಾಡಿದರೆ ನಮ್ಮ ಮೇಲೆ ಕೇಸ್ಗಳು ಬೀಳಬಹುದು, ಮತ್ತೊಂದು ಆಗ್ಬೋದು. ಸೊ ಹಾಗಾಗಿ ಆ ಒಂದು ಘಟನೆಯ ಬಗ್ಗೆ ಇಡೀ ದೇಶದಲ್ಲಿ ವಿದೇಶದಲ್ಲಿ ನ್ಯೂಸ್ ಆಗ್ತಿದೆ. ಎಲ್ಲಿ ಆಗಿರೋದು ಆ ಘಟನೆ? ಮಹಾರಾಷ್ಟ್ರದ ಪುಣೆಯ ಲೋನಾವಾಲಾದ ಹತ್ತಿರ ಇರುವಂತಹ ಲೋಹಗಢ್ ಕೋಟೆ. ಈ ಕೋಟೆ 2000 ವರ್ಷಗಳ ಇತಿಹಾಸವುಳ್ಳಂಥ ಕೋಟೆ. 2000 ವರ್ಷಗಳ ಇತಿಹಾಸವುಳ್ಳಂಥ ಕೋಟೆಯಲ್ಲಿ ಸುಮಾರು 8 ಮಹಾರಾಜರು ಆಳ್ವಿಕೆಯನ್ನು ಮಾಡಿರ್ತಾರೆ ಈ ಕೋಟೆಯಲ್ಲಿ. ಅದರಲ್ಲಿ ವಿಶೇಷವಾಗಿ ಶಿವಾಜಿ ಮಹಾರಾಜರು ಈ ಕೋಟೆಯಲ್ಲಿ ಆಳ್ವಿಕೆ ಮಾಡಿದ್ದು. ವಜ್ರ ವೈಡೂರ್ಯ ಮತ್ತು ರತ್ನಗಳು ಸಂಗ್ರಹ ಮಾಡಿದಂಥ ಈ ಕೋಟೆ ಗಜಾನನ ದರ್ವಾಜ ಅಂತ ನೋಡಿ. ಇದೊಂದು ಗಜಾನನ ದರ್ವಾಜ. ಈ ದರ್ವಾಜದ ಮೂಲಕ ಶಿವಾಜಿ ಮಹಾರಾಜರು ಒಳಗಡೆ ಹೋಗಿ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ. ವಜ್ರ ವೈಡೂರ್ಯ ಇಲ್ಲಿ ಸಂಗ್ರಹಣ ಮಾಡ್ತಿದ್ರು. ಅಂದರೆ ಆ ಕಾಲದಲ್ಲಿ ಈ ಕೋಟೆಯ ವಿಶೇಷತೆ ತುಂಬ ಮಹತ್ವವಾದದ್ದು ಅಂತಲೇ ಹೇಳ್ಬೋದು. 1800 ವರ್ಷಗಳ ಹಿಂದೆಯ ಬೌದ್ಧ ಒಂದು ಗುಹೆಗಳು ಇಲ್ಲಿ ನಾವು ಕಾಣಬಹುದು. ಕೋಟೆಯ ಆಕಾರ ಚೇಳಿನ ಕೊಂಡಿಯ ಆಕಾರದಲ್ಲಿದೆ. ಮೇಲಿಂದ 400 ಅಡಿಗಳು, ಕೆಳಗೆ ಪ್ರತಾಪ. ನಾವು ಇಣಿಕೆ ನೋಡಿದರೆ ಭಯ ಹುಟ್ಟುವಂಥ ವಾತಾವರಣ. ಬ್ರಿಟಿಷರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ನಾನಾ ಫಡ್ನವೀಸ್ ಅನ್ನೋರು 300 ವರ್ಷಗಳ ಹಿಂದೆ ಒಂದು ತೊಟ್ಟಿ ಕಟ್ಟಿದ್ದಾರೆ. ಆವಾಗ ತುಂಬಿರೋ ತೊಟ್ಟಿ ಇವಾಗಲೂ ನೀರಿಂದ ಯಾವಾಗಲೂ ತುಂಬಿ 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 ತುಳುಕ್ತಾನೇ ಇರುತ್ತೆ. ಏನೆಲ್ಲ ಕೋಟೆಯಲ್ಲಿ ಕಟ್ಟಿದ್ದಾರೆ ಎಲ್ಲ ಹಾಗೇನೇ ಇದೆ, ಬಿದ್ದಿಲ್ಲ ಯಾವುದು ಕೂಡ. ಈ ಗಜಾನನ ದರ್ವಾಜ ಅನ್ನೋದು ಒಂದು ಸಾಕ್ಷಿ. ಈ ನೋಡಿ, ಈ ದರ್ವಾಜ ಮೂಲಕನೇ ಶಿವಾಜಿ ಮಹಾರಾಜರು ಎಂಟ್ರಿ ಆಗಿದ್ರು ಅಂತ ನಾನು ಹೇಳಿದ್ದೆ. ಸೊ ಇಂತಹ ಒಂದು ಕಬ್ಬಿಣದ ಕೋಟೆ ಲೋಹಗಢ್ ಅಂದರೆ ಕಬ್ಬಿಣದ ಕೋಟೆ. ಈ ಕಬ್ಬಿಣದ ಕೋಟೆ ಅಂತ ಈ ಕೋಟೆ ಇಲ್ಲಿ ಚೇಳಿನ ಕೊಂಡಿ ಆಕಾರದ ಈ ಒಂದು ಕೋಟೆ ಒಳಗಡೆ ಫ್ರೀ ಎಂಟ್ರಿ ಇದೆ. ನೀವುಗಳು ಕೂಡ ಅಕ್ಟೋಬರಿಂದ ಫೆಬ್ರವರಿಗೂ ಇಲ್ಲಿ ಒಳಗಡೆ ಹೋದರೆ ಹಸಿರಾದಂಥ ಕೋಟೆಯ ಒಂದು 400 ಅಡಿಯ ಪ್ರತಾಪ ನಾವು ಆರಾಮಾಗಿ ನೋಡಬಹುದು. ಗಜಾನನ ದರ್ವಾಜ ಇದೆ ಒಳಗಡೆ. ಎಲ್ಲ ನೋಡೋದಕ್ಕೆ ಚೆನ್ನಾಗಿರುವಂಥ ಈ ಕೋಟೆ ಹೇಳಿದ್ನಲ್ಲ, 2000 ವರ್ಷಗಳ ಹಿಂದೆ ಕಟ್ಟಿರತಕ್ಕಂಥ ಕೋಟೆ ಈಗಲೂ ಕೂಡ ಇದೆ. ಮೊಘಲರು, ಬ್ರಿಟಿಷರು, ಶಿವಾಜಿ ಮಹಾರಾಜರು, ಬಹುಮನಿ ಸುಲ್ತಾನರು, ಇನ್ನೂ ಅನೇಕ 8 ರಾಜ್ಯ ಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ವಿಶೇಷತೆ ಈ ಕೋಟೆ ಈಗಲೂ ಕೂಡ ಚೆನ್ನಾಗಿದೆ. ನೋಡಲು ಹೋಗೋರು ಮಹಾರಾಷ್ಟ್ರ ಪುಣೆಯಿಂದ 50 ಕಿಲೋಮೀಟರ್ ದೂರ, ಅಂದರೆ ಪುಣೆಯಿಂದ 1 ಗಂಟೆ ಜರ್ನಿ. ಅಲ್ಲಿಂದ ಲೋನಾವಾಲ ಹತ್ತಿರದಲ್ಲಿರುವುದೇ ಈ ಲೋಹಗಢ್ ಕೋಟೆ, ಕಬ್ಬಿಣದ ಕೋಟೆ. ಈ ಕೋಟೆ ನಾವುಗಳು ಆರಾಮವಾಗಿ ಹೋಗಿ ನೋಡಬಹುದು. ಈ ಕೋಟೆಯ ಬಗ್ಗೆ ಒಂದು 2 ದಿವಸದಿಂದ ಸಿಕ್ಕಾಪಟ್ಟೆ ನ್ಯೂಸ್ ಆಗ್ತಿದೆ. ಏನಕ್ಕೆ ಆಗ್ತಿದೆ ಅಂತ ದಿನ ನ್ಯೂಸ್ ನೋಡೋರಿಗೆ ಗೊತ್ತಿರುತ್ತೆ. ಆ ನ್ಯೂಸ್ ಬಗ್ಗೆ ನಾವು ಯಾವುದೇ ಒಂದು ಮಾತಾಡೋ ಹಾಗಿಲ್ಲ. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಮಾಡ್ತೀವಿ. ಆದರೆ ಸತ್ಯ ಘಟನೆಗಳು ಇಲ್ಲಿ ಹೇಳಿದರೂ ಕೂಡ ನಮಗೆ ತುಂಬ ಅಪಾಯ. ಅದು ಇಲ್ಲೀಗಲು ಅನ್ನೋದು ನಾವು ಸರ್ಚ್ ಮಾಡೋದು ಆಗಲ್ಲ. ಅದಕ್ಕೆ ಪೊಲೀಸು, ಕೋರ್ಟು, ಜಡ್ಜು ಅಂತ ಇರುತ್ತೆ. ಅವರೆಲ್ಲ ಆ ಒಂದು ಕೇಸ್ ಬಗ್ಗೆ ತನಿಖೆ ಮಾಡಿ ಕೊನೆಯದಾಗಿ ಆರೋಪಿ ಯಾರು, ಅಪರಾಧಿ ಯಾರು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಈ ಕೋಟೆಯ ಬಗ್ಗೆ ನಾನು ಅದರ ಇತಿಹಾಸ ಹೇಳಲು ಮಾತ್ರ ಬಂದಿದ್ದೀನಿ. ಯಾಕಂತಂದರೆ 2 ದಿನಗಳಿಂದ ಲೋಹಗಢ್ ಕೋಟೆ ಅದರ ಬಗ್ಗೆನೇ
ಚರ್ಚೆಗಳು ನಡೀತಾ ಇದ್ದಾವೆ ದೇಶಾದ್ಯಂತ ವಿದೇಶಗಳಲ್ಲೂ ಕೂಡ. ಸೊ ನೀವುಗಳು ಕೂಡ ಕೋಟೆ ಒಂದು ವೀಕ್ಷಣೆ ಮಾಡಲು ಹೋಗಬೇಕಂದ್ರೆ ಒಳ್ಳೆಯ ಒಂದು ಪ್ಲ್ಯಾನ್ ಹಾಕ್ಕೊಳ್ಳಿ. ಪುಣೆಯಿಂದ ಒಂದು 50 ಕಿಲೋಮೀಟ್ರು, ಅದರ ಪಕ್ಕದಲ್ಲಿ ಲೋನಾವಾಲದ ಪಕ್ಕದಲ್ಲಿ ಒಂದು ಲೋಹಗಢ್ ಕೋಟೆ ವೀಕ್ಷಣೆ ಮಾಡಬಹುದು. ಏನೇ ಇರಲಿ, ಈ ಒಂದು ಇತಿಹಾಸ ಪರಂಪರೆ ಉಳ್ಳಂಥ ಈ ಕೋಟೆಯ ಬಗ್ಗೆ ಹೇಳಲು ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಈ ಒಂದು ಕೋಟೆ ನೋಡ್ಕೊಂಡು ಬಂದಿದ್ದೀರೋ ಅದರ ಬಗ್ಗೆ ನೀವು ನಿಮ್ಮ ಅನುಭವ ಕಮೆಂಟ್ ಮೂಲಕ ಮಾಡಿ. ಯಾರೆಲ್ಲ ನೋಡಲು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದರು ಅವರೆಲ್ಲ ಆರಾಮಾಗಿ ಹೋಗ್ಬೋದು. ಪುಣೆ ಹೋದರೆ ಪುಣೆಯಿಂದ 50 ಕಿಲೋಮೀಟ್ರು, ಅಲ್ಲಿಂದ ಲೋನಾವಾಲ ಪಕ್ಕದಲ್ಲಿರುವ ಈ ಲೋಹಗಢ್ ಉಕ್ಕಿನ ಕೋಟೆ ಆರಾಮಾಗಿ ನೋಡ್ಬೋದು. 2000 ವರ್ಷಗಳ ಇತಿಹಾಸ ಉಳ್ಳಂಥ ಈ ಕೋಟೆಯಲ್ಲಿ ಗಜನಿನ ದರ್ವಾಜ ಇದೆ ಹಾಗೂ 1800 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಬೌದ್ಧ ಗುಹೆಗಳು ಇದ್ದಾವೆ. 300 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ತೊಟ್ಟಿ, ನೀರಿನ ತೊಟ್ಟಿ, ನಾನಾ ಫಡ್ನವೀಸನ್ನವರು ಕಟ್ಟಿರ್ತಕ್ಕಂಥ ಈ ತೊಟ್ಟಿಯಲ್ಲಿ ನೀರು ಈಗಲೂ ಕೂಡ ಹರಿತಾ ಇರುತ್ತೆ. ಸುಂದರ ವಾತಾವರಣ, ಎತ್ತರದ ಪ್ರದೇಶ, 400 ಅಡಿಗಳ ಎತ್ತರದ ಒಂದು ಪ್ರತಾಪ ನೋಡಲು ಭಯವಾಗುತ್ತೆ, ಸುಂದರವಾಗಿದೆ. ಇನ್ನೂ ಅನೇಕ ವಿಶೇಷತೆಗಳು ಒಳಗಡೆ ಇದೆ. ತಾವುಗಳು ಅಲ್ಲಿ ಹೋಗಿ ಅದರ ಅನುಭವ ಪಡೆದುಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ಈ ಯೂಟ್ಯೂಬ್ ಮಾಡ್ತಿರೋದು ಬರೀ ಕೋಟೆಯ ಇತಿಹಾಸ ತಿಳಿದುಕೊಳ್ಳಲು ಮಾತ್ರ. ಅದನ್ನು ಬಿಟ್ಟು ಯಾವುದೇ ಒಂದು ವಿಚಾರ ಇಲ್ಲಿ ನಾನು ಪ್ರಸ್ತಾಪ ಮಾಡಲು ಬಂದಿಲ್ಲ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. 2 ದಿವಸದಿಂದ ನಡೀತಕ್ಕಂಥ ನ್ಯೂಸು, ಈ ಕೋಟೆಯ ಅಲ್ಲಿ ನಡೆದಿರ್ತಕ್ಕಂಥ ನ್ಯೂಸು. ಸೊ ಹಾಗಾಗಿ ಈ ಕೋಟೆಯ ಇತಿಹಾಸ ಪರಂಪರೆ ನಾನು ಹೇಳಲು ಬಂದೆ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಯಾವುದೋ ವಿಚಾರ ಹೇಳಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ಇರೋದೇ ನನ್ನ ಚಾನಲ್ ಇರೋದೇ ಹಾರ್ಟ್ ಬಗ್ಗೆ ಕಾಳಜಿ ವಹಿಸಲು, ಸಮಾಜದ ಬಗ್ಗೆ ಕಾಳಜಿ ವಹಿಸಲು. ಸಮಾಜ ಅಂದರೆ ನಮ್ಮ ಸಮಾಜ, ದೇಶ. ಈ ದೇಶದಲ್ಲಿ ಆಗಿರತಕ್ಕಂಥ ಘಟನೆ ಕೂಡ ನಾನು ಇಲ್ಲಿ ಕಾಳಜಿಯಿಂದ ಒಂದು ಜಾಗೃತೆ, ಅಲ್ಲಿ ಏನಾಯಿತು ಅನ್ನೋ ವಿಚಾರ ನಡೀತಾ ಇದೆಯಲ್ಲ, ಆ ವಿಚಾರಗೋಸ್ಕರ ಆ ಒಂದು ಕೋಟೆಯ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋ ಮಾಡಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.